ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನನಿಗೆ ಯುದ್ಧವನ್ನು ಮಾಡುವುದರಿಂದ ಗುರುಗಳನ್ನ ಬಾಂಧವರನ್ನ ಕೊಲ್ಲಬೇಕಾಗುತ್ತದೆ, ಅದರಿಂದ ಪಾಪ ಬರುತ್ತದೆ ಅಂತ ಯುದ್ಧ ಬೇಡ ಅಂತ ಹೇಳಿದಾಗ ಕೃಷ್ಣ ಅದಕ್ಕೂ ಒಂದು ಉತ್ತರವನ್ನು ಕೊಡ್ತಾ ಇದ್ದಾನೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿ. ಹಿಂದಿನಿಂದಲೂ ಕೂಡ ಕೃಷ್ಣ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅರ್ಜುನನಿಗೆ ಉತ್ತರವನ್ನು ಕೊಡ್ತಾ ಬಂದಿದ್ದಾನೆ. ಈ ಪ್ರಶ್ನೆ ಅವನಿಗೆ ಮೊದಲೇ ಬಂದಿತ್ತು. ಪಾಪಮೇವಾಶ್ರಯೇ ದಸ್ಮಾನ್ ಹತ್ವೇ ತಾನಾತತಾಯಿನಃ. ಯುದ್ಧವನ್ನು ಮಾಡಿದರೆ ನನ್ನ ಮುಂದೆ ಇರುವವರೆಲ್ಲರೂ ಕೂಡ ಗುರುಗಳು, ಹಿರಿಯರು, ಬಂಧುಗಳು, ಇವರನ್ನೆಲ್ಲ ಕೊಂದರೆ ಪಾಪ ಬರ್ತದೆ, ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದಾಗ ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟ. ಅದು ನಿನ್ನ ಧರ್ಮ ಅಂತ ಹೇಳಿದ. ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ನೀನು ತಪ್ಪು ಮಾಡಿದವರನ್ನ ಶಿಕ್ಷೆಗೆ ಗುರಿಪಡಿಸುವಂಥದ್ದು, ವಧೆಯನ್ನ ಮಾಡುವಂಥದ್ದು, ಅದು ನಿನ್ನ ಧರ್ಮ. ಅರ್ಜುನ ಮತ್ತೆ ಹೇಳುತ್ತಾನೆ, ಇಲ್ಲ, ಅವರೆಲ್ಲ ನಮ್ಮವರು, ಅವರೆಲ್ಲ ಸಾಯ್ತಾರಲ್ಲ ಯುದ್ಧವನ್ನ ಮಾಡಿದ್ದರೆ. ಆಗ ಕೃಷ್ಣ ಅದಕ್ಕೂ ಉತ್ತರ ಕೊಟ್ಟ. ಸಾಯುವುದು ಅಂದ್ರೆ ಯಾರು? ಭೀಷ್ಮ ದ್ರೋಣಾದಿಗಳ ಆತ್ಮ ಸಾಯುತ್ತದೆ ಅಂತ ಹೇಳ್ತೀಯೋ, ಅವರ ದೇಹ ಸತ್ತಿತು ಅದರಿಂದ ದುಃಖ ಆಗ್ತದೆ ಅಂತ ಹೇಳ್ತೀಯೋ, ಅಥವಾ ದೇಹ ಬೇರೆ ಅಲ್ಲ ಆತ್ಮ ಬೇರೆ ಅಲ್ಲ, ದೇಹ ಮತ್ತು ಆತ್ಮ ಎರಡು ಒಂದೇ, ದೇಹ ಹೋಯಿತು ಅಂದ್ರೆ ಆತ್ಮನು ಹೋದ, ಸತ್ತು ಹೋದ ಅಂತ ಲೆಕ್ಕ, ಆದ್ದರಿಂದ ದುಃಖ ಆಗ್ತದೋ ಅಂತ ಹೀಗೆ ಮೂರು ರೀತಿಯಾಗಿ ಪ್ರಶ್ನೆ ಮಾಡಿಕೊಂಡು ಒಂದಕ್ಕೂ ಕೂಡ ಕೃಷ್ಣ ಉತ್ತರವನ್ನು ಹೇಳಿದ. ಭೀಷ್ಮ ದ್ರೋಣಾದಿಗಳ ಆತ್ಮ ಅದು ನಾಶವನ್ನು ಹೊಂದುತ್ತದೆ ಅಂತ ನನಗೆ ದುಃಖ ಅಂತ ಹೇಳಿದರೆ, ಇಲ್ಲ, ಆತ್ಮಕ್ಕೆ ನಾಶವಿಲ್ಲ ಅಂತ ಹೇಳಿದ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ಅಂತ ಶ್ಲೋಕವನ್ನು ಹೇಳುವ ಮೂಲಕವಾಗಿ
ಆತ್ಮನಿಗೆ ನಾಶವಿಲ್ಲ. ನನ್ನಂತೆ ಎಲ್ಲ ಜೀವಾತ್ಮರು ಕೂಡ ನಿತ್ಯರು, ಅನಾದಿ ನಿತ್ಯರು. ಅವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆದ್ದರಿಂದಲೇ ಆತ್ಮ ಸಾಯುತ್ತದೆ ಅಂತ ದುಃಖ ಪಡಬೇಕಾಗಿಲ್ಲ. ಅಲ್ಲ, ದೇಹ ನಾಶ ಆಯಿತು ಅಂತ ದುಃಖ, ಅದಕ್ಕೂ ದುಃಖ ಪಡಬೇಕಾಗಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ದೇಹದಲ್ಲಿ ಮೊದಲು ಕೌಮಾರ ಅವಸ್ಥೆ ಇರುತ್ತದೆ, ಅದು ಹೋಯಿತು, ಯೌವನಾವಸ್ಥೆಗೆ ಬಂತು, ಸ್ವಲ್ಪವೂ ದುಃಖ ಆಗುವುದಿಲ್ಲ. ಯೌವನಾವಸ್ಥೆಗೆ ಹೋಯಿತು, ವೃದ್ಧಾಪ್ಯ ಅವಸ್ಥೆಗೆ ಬಂತು, ಆಗಲೂ ದುಃಖ ಆಗುವುದಿಲ್ಲ. ಹಾಗೆ ವೃದ್ಧಾಪ್ಯಕ್ಕೆ ಬಂದ ಮೇಲೆ ಆ ದೇಹವೇ ಹೋಯಿತು, ಹೊಸದಾದ ಒಂದು ದೇಹ ಬಂತು. ಯಾಕೆ ದುಃಖ ಪಡಬೇಕು? ಹಳೆಯ ದೇಹ ಹೋಯಿತು ಅಂದ ಮೇಲೆ, ಹೊಸ ದೇಹ ಬರ್ತದೆ ಅಂದ ಮೇಲೆ ದುಃಖವನ್ನು ಯಾಕೆ ಪಡಬೇಕು? ಧೀರನಾದವ ದುಃಖ ಪಡುವುದಿಲ್ಲ. ಕೌಮಾರಾವಸ್ಥೆ, ಯೌವನಾವಸ್ಥೆ, ಜರಾವಸ್ಥೆ ಬಂದಾಗ ಹೇಗೆ ದುಃಖ ಪಡುವುದಿಲ್ಲವೋ ಹಾಗೆಯೇ ಮುದಿಯಾದಂತಹ ದೇಹ ಹೋಗಿ ಹೊಸದಾದ ದೇಹ ಬರುತ್ತದೆ ಅಂದಾಗ ಧೀರನಾದವ ದುಃಖ ಪಡುವುದಿಲ್ಲ, ಪಡಬೇಕಾದ ಅವಶ್ಯಕತೆ ಇಲ್ಲ. ಆದ್ದರಿಂದ ಶರೀರ ನಾಶ ಆಗ್ತದೆ, ದೇಹ ನಾಶ ಆಗ್ತದೆ ಎಂದು ದುಃಖ ಪಡಬೇಡ. ಇಲ್ಲ, ಈ ಶರೀರ ನಾಶ ಆಯಿತು ಅಂತಾದ್ರೆ ಆತ್ಮ ನಾಶ ಆದ ಹಾಗೆ. ಶರೀರ ಮತ್ತು ಆತ್ಮ ಎರಡು ಒಂದೇ ಅಂತ ಹೇಳುತ್ತೇನೆ. ಆದ್ದರಿಂದ ಶರೀರ ನಾಶ ಆಯಿತು ಅಂದರೆ ಆತ್ಮನೂ ನಾಶ ಆದ ಅಂತ ಹೇಳುತ್ತೇನೆ ಅಂದ್ರೆ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹೆ, ದೇಹವುಳ್ಳವನಿಗೆ, ಆತ್ಮನಿಗೆ ಅಂತ ಈ ಶ್ಲೋಕದಲ್ಲಿ ಉತ್ತರ ಹೇಳಿಬಿಟ್ಟ ಕೃಷ್ಣ. ದೇಹವುಳ್ಳ ಈ ಆತ್ಮನಿಗೆ ಅಂತ ಅಂದ್ರೆ ಈ ದೇಹ ಉಳ್ಳವ ಯಾರು? ಆತ್ಮನಿಗೆ. ಆತ್ಮ, ಅವನಿಗೆ ಕೌಮಾರಾವಸ್ಥೆ, ಯೌವನಾವಸ್ಥೆ, ಜರಾವಸ್ಥೆ ಬರ್ತದೆ ಅಂತ. ಆಗ ದುಃಖ ಆಗುವುದಿಲ್ಲ. ದೇಹ ಉಳ್ಳವ ಯಾರು? ಆತ್ಮ. ಹಾಗಾದರೆ ದೇಹ ಬೇರೆ, ಆತ್ಮ ಬೇರೆ ಅಂತ ಕೃಷ್ಣ ಹೇಳಿದ. ದೇಹ ಬೇರೆ, ಆತ್ಮ ಬೇರೆ ಆದ್ರಿಂದ ದೇಹ ನಾಶ ಆದರೂ ಆತ್ಮನಿಗೆ ಬೇರೆ ದೇಹ ಬಂದೇ ಬರ್ತದೆ ಅಂದ್ರೆ ದುಃಖ ಪಡಬೇಕಾಗಿಲ್ಲ. ಅರ್ಜುನನಿಗೆ ಮತ್ತೆ ಪ್ರಶ್ನೆ, ಅಲ್ಲ, ಭೀಷ್ಮ ದ್ರೋಣಾದಿಗಳನ್ನು ಇಷ್ಟರವರೆಗೆ ನಾನು ನೋಡ್ತಾ ಇದ್ದೇನೆ, ಅವರ ನೋಡುವಿಕೆಯಿಂದ ಖುಷಿ ಆಗ್ತಾ ಇದೆ, ಅವರ ಸ್ಪರ್ಶದಿಂದ ನನಗೆ ಸಂತೋಷ ಆಗ್ತಾ ಇದೆ, ಅವರೊಟ್ಟಿಗೆ ಮಾತನಾಡುವುದರಿಂದ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದರ್ಶನ, ಸ್ಪರ್ಶನ, ಸಂಭಾಷಣೆ ಇದೆಲ್ಲ ನನಗೆ ಸುಖ ಕೊಡ್ತಾ ಇದೆ. ಇಂತಹ ಸುಖ ಕೊಡುವಂತಹ ಈ ಶರೀರ ಹೋದ ಮೇಲೆ ಈ ಆತ್ಮನಿಗೆ ಬೇರೆ ದೇಹ ಬರ್ತದೆ, ಹೌದು. ಯಾವ ದೇಹ ಬರ್ತದೋ ಏನೋ. ಈ ದೇಹದಿಂದ ಏನು ನನಗೆ ಸುಖ ಆಗ್ತಾ ಇದೆ, ಆ ಸುಖ ಹೋಯ್ತಲ್ವೇ, ದುಃಖ ಬರ್ತದೆ. ಅವರ ನೋಡಲಿಕ್ಕೆ ಇಲ್ಲ, ಮಾತನಾಡಲಿಕ್ಕೆ ಇಲ್ಲ, ಅವರ ದೇಹದ ಸ್ಪರ್ಶ ಅಪ್ಪುಗೆ
ಪ್ರೀತಿಯ ಅಪ್ಪುಗೆ ಅದು ಇಲ್ಲ. ಎಲ್ಲಿಯೋ ಹುಟ್ಟುತ್ತಾರೆ, ನನಗೆ ಎಲ್ಲಿ ಸಿಗಬೇಕು ಮತ್ತೆ ಅವರು? ಆದ್ದರಿಂದ ಅವರನ್ನು ನಾನು ಕೊಲ್ಲುವುದಿಲ್ಲ ಅಂದರೆ ಹಾಗೆ ಹೇಳಲಿಕ್ಕೆ ಹೋಗಬೇಡ. ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಎಂಬ ಶ್ಲೋಕದಿಂದ ಉತ್ತರ ಹೇಳಿದ್ದ ಕೃಷ್ಣ. ಅಭಿಮಾನವನ್ನ ತೊರೆದು ಬಿಡು ಅಂತ, ಮಮತೆಯನ್ನ ಬಿಡು. ನನ್ನವರು ಅಂತ ನಿನಗೆ ಮಮತೆ ಇದೆ ಅಲ್ಲ, ಈ ಅಭಿಮಾನವನ್ನ ತೊರೆದು ಹಾಕು. ಎಲ್ಲೋ ದೂರದ ಯಾರದ್ದೋ ಮನೆ ಸುಟ್ಟು ಹೋಯಿತು ಅಂತಾದಾಗ ದುಃಖ ಆಗುವುದಿಲ್ಲ. ಅದೇ ನಮ್ಮ ಮನೆಗೆ ಬೆಂಕಿ ಬಿತ್ತು ಸುಟ್ಟು ಹೋಯಿತು ಅಂತಾದಾಗ ದುಃಖ ಆಗ್ತದೆ. ಯಾಕೆ? ಯಾರದೋ ಮನೆ ಸುಡುವುದು ಅಂದರೆ ಅಲ್ಲಿಯೂ ಆ ಮನೆ ನಾಶ ಆಗುವುದು ಅಂತ ಅರ್ಥ. ಆದರೆ ಅಲ್ಲಿ ಇಲ್ಲದ ದುಃಖ ತನ್ನ ಮನೆ ನಾಶ ಆದಾಗ ಯಾಕೆ ಬಂತು ಅಂದ್ರೆ ನನ್ನ ಮನೆ ಅಂತ ಮಮತೆ, ಅಭಿಮಾನ. ಆ ಅಭಿಮಾನವನ್ನ ಕಿತ್ತು ಒಗೆದರೆ ದುಃಖ ಆಗುವುದೇ ಇಲ್ಲ. ನನ್ನದು ಅಂತ ಮಮತೆಯನ್ನು ಬಿಟ್ಟು ಬಿಟ್ರೆ ದುಃಖ ಆಗುವುದಿಲ್ಲ. ಆದ್ದರಿಂದ ಭೀಷ್ಮ ದ್ರೋಣಾದಿಗಳು ನನ್ನವರು, ಅವರ ಮೇಲೆ ಅಭಿಮಾನವನ್ನ ಬಿಟ್ಟು ಯುದ್ಧವನ್ನು ಮಾಡು, ಅವರು ಸತ್ತರೂ ದುಃಖ ನಿನಗೆ ಆಗುವುದಿಲ್ಲ ಅಂತ ಉತ್ತರವನ್ನ ಕೃಷ್ಣ ಕೊಟ್ಟ. ಮತ್ತೆ ಪ್ರಶ್ನೆ ಮಾಡ್ತಾನೆ ಅರ್ಜುನ, ಯುದ್ಧವನ್ನ ಮಾಡಬೇಕು, ಯುದ್ಧವನ್ನ ಮಾಡಬೇಕು, ಅದರಿಂದ ದುಃಖ ಬರ್ತದೆ ಅಂತ ಹೇಳಿದಾಗ ಅಭಿಮಾನವನ್ನು ತ್ಯಾಗ ಮಾಡಬೇಕು, ಆ ದುಃಖ ಪರಿಹಾರ ಆಗ್ತದೆ. ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ಯುದ್ಧವನ್ನೇ ಮಾಡುವುದಿಲ್ಲ, ಯುದ್ಧವನ್ನು ಮಾಡದೇ ಇದ್ದರೆ ದುಃಖವೇ ಇಲ್ಲ ಅಲ್ಲ. ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಂಹಿನ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಎಂಬ ಶ್ಲೋಕದಿಂದ ಕೃಷ್ಣ ಉತ್ತರ ಹೇಳಿದ. ಯುದ್ಧವನ್ನ ಮಾಡಲೇಬೇಕು. ಯಾಕೆ ಅಂದ್ರೆ ಅದು ನಿನ್ನ ಧರ್ಮ, ಅದು ಕ್ಷತ್ರಿಯನ ಧರ್ಮ. ಅದು ಯಾರು ನಾರಾಯಣ ದ್ವಿಟ್ ತದ ಅನುಬಂಧಿಗಳು ಅಂತ ಇದ್ದಾರೆ. ಭಗವಂತನನ್ನ ದ್ವೇಷ ಮಾಡುವವರು, ದ್ವೇಷ ಮಾಡುವವರನ್ನ ಬೆಂಬಲಿಸುವವರು, ಅವರನ್ನ ವಧಿಸುವಂಥದ್ದು ಅದು ಕ್ಷತ್ರಿಯರ ಧರ್ಮ. ಆ ರೀತಿಯಾದ ಯುದ್ಧವನ್ನು ಮಾಡುವುದರಿಂದ ಮೋಕ್ಷವೇ ಪ್ರಾಪ್ತಿಯಾಗ್ತದೆ. ಅಮೃತತ್ವಾಯ ಕಲ್ಪತೆ. ಆದ್ದರಿಂದ ಯುದ್ಧವನ್ನ ಮಾಡಲೇಬೇಕು. ಅದರಿಂದ ಬರುವ ದುಃಖವನ್ನ ಅಭಿಮಾನ ತ್ಯಾಗದಿಂದ ಸಹಿಸಿಕೊಳ್ಳಬೇಕು. ಇಷ್ಟೆಲ್ಲ ಉತ್ತರವನ್ನ ಕೃಷ್ಣ ಕೊಡ್ತಾ ಬಂದ. ಆದರೂ ಮತ್ತೆ ಅರ್ಜುನನ ಪ್ರಶ್ನೆ, ಪಾಪಮೇವಾಶ್ರಯೇದಸ್ಮಾನ್. ಏನೇ ಹೇಳು ಕೃಷ್ಣ, ಗುರುಗಳನ್ನ, ಬಂಧುಗಳನ್ನ, ಹಿರಿಯರನ್ನ ಕೊಂದರೆ ಪಾಪ ಬಂದೇ ಬರ್ತದಲ್ವಾ? ಅದಕ್ಕೆ ಕೃಷ್ಣ ಉತ್ತರ ಹೇಳಿದ, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಅಸತಃ ಭಾವ ನ ವಿದ್ಯತೆ. ಅಸತಃ ಅಂತ ಹೇಳಿದ್ರೆ ದುಷ್ಕರ್ಮ. ದುಷ್ಕರ್ಮಕ್ಕೆ ಸುಖ ಇಲ್ಲ. ದುಷ್ಕರ್ಮದಿಂದ, ಕೆಟ್ಟ ಕೆಲಸದಿಂದ ಸುಖ ಉಂಟಾಗುವುದಿಲ್ಲ. ನಾಭಾವೋ ವಿದ್ಯತೆ ಸತಃ.
ಹಾಗೆಯೇ ಸತಃ ಒಳ್ಳೆಯ ಕೆಲಸಕ್ಕೆ ಸತ್ಕರ್ಮದಿಂದ ದುಃಖವೂ ಕೂಡ ಇಲ್ಲ. ಅರ್ಥಾತ್ ಕೆಟ್ಟ ಕೆಲಸವನ್ನ ಮಾಡಿದರೆ ಸುಖ ಬರುವುದಿಲ್ಲ, ಒಳ್ಳೆಯ ಕೆಲಸವನ್ನ ಮಾಡಿದರೆ ದುಃಖ ಬರುವುದಿಲ್ಲ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಇದ್ದೇ ಇದೆ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲವೇ ಬರುವುದು, ಒಳ್ಳೆಯ ಫಲ ಬರುವುದಿಲ್ಲ. ಇದು ಹೇಗೆ ಗೊತ್ತಾಯಿತು ಅಂದರೆ ತತ್ವದರ್ಶಿಬಿಹಿ, ತತ್ವದರ್ಶಿಗಳು ಜ್ಞಾನಿಗಳು ನಿರ್ಣಯ ಮಾಡಿಟ್ಟಿದ್ದಾರೆ. ಉಭಯೋರಪಿ ದೃಷ್ಟೋಂತಹ, ಅಂತಹ ಅಂದ್ರೆ ನಿರ್ಣಯ. ತತ್ವದರ್ಶಿಗಳಿಂದ ಈ ನಿರ್ಣಯ ಮಾಡಲ್ಪಟ್ಟಿದೆ ಈ ರೀತಿಯಾಗಿ. ಒಳ್ಳೆಯ ಕೆಲಸಕ್ಕೆ ಕೆಟ್ಟ ಫಲ ಇಲ್ಲ, ಕೆಟ್ಟ ಕೆಲಸಕ್ಕೆ ಒಳ್ಳೆಯ ಫಲ ಇಲ್ಲ. ಕೆಟ್ಟ ಕೆಲಸವನ್ನು ಮಾಡಿದರೆ ಕೆಟ್ಟ ಫಲವೇ, ಒಳ್ಳೆಯ ಕೆಲಸವನ್ನು ಮಾಡಿದರೆ ಒಳ್ಳೆಯ ಫಲವೇ. ಇದು ಎರಡೂ ವಿಷಯದಲ್ಲಿಯೂ ಕೂಡ ತತ್ವದರ್ಶಿಗಳು ಜ್ಞಾನಿಗಳು ನಿರ್ಣಯ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ಅರ್ಜುನ, ನೀನು ಮಾಡುತ್ತಾ ಇರುವ ಕೆಲಸ ಅದು ಒಳ್ಳೆಯ ಕೆಲಸ. ಈ ಒಳ್ಳೆಯ ಕೆಲಸವನ್ನು ಮಾಡಿ ನಿನಗೆ ದುಃಖ ಬರ್ತದೆ ಅಂತ ನೀನು ವ್ಯಥೆ ಪಡಬೇಡ. ಇಲ್ಲಿ ಮಾತ್ರ ಅವರನ್ನ ಕೊಂದು ರಾಜ್ಯವನ್ನ ಅನುಭವಿಸಬೇಕಾದೀತು. ಅವರನ್ನ ಕೊಂದ ಪಾಪದಿಂದ ಪರಲೋಕದಲ್ಲಿ ದುಃಖವೇ ಅಲ್ವಾ ಅಂತ ಅರ್ಜುನನಿಗೆ ಹೀಗೆ ಬಂದಿತ್ತು ಪ್ರಶ್ನೆ. ಅವರನ್ನ ಕೊಂದು ಈಗ ಏನಾದ್ರೂ ಇಹಲೋಕದಲ್ಲಿ ಸುಖ ಪಡಬಹುದು, ಪರಲೋಕದಲ್ಲಿ ಆ ಪಾಪ ನನಗೆ ಬಂದೇ ಬರ್ತದಲ್ವಾ, ನರಕವೇ ಪ್ರಾಪ್ತಿಯಾಗ್ತದಲ್ವಾ ಅಂತ. ಅದಕ್ಕೆ ಕೃಷ್ಣ ಹೇಳಿದ, ಅದು ಕೆಟ್ಟ ಕೆಲಸ ಅಲ್ಲ, ಅದು ಒಳ್ಳೆಯ ಕೆಲಸವೇ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಇದ್ದೇ ಇದೆ. ಯಾಕೆ ಯುದ್ಧ ಮಾಡುವಂಥದ್ದು, ಭೀಷ್ಮ ದ್ರೋಣಾದಿಗಳನ್ನ ಕೊಲ್ಲುವಂಥದ್ದು, ಸತ್ಕರ್ಮ ಹೇಗೆ, ಅದು ಒಳ್ಳೆಯ ಕೆಲಸ ಹೇಗೆ ಅಂದರೆ ಭಗವದ್ವಿಟ್ ತದು ಅನುಬಂಧಿನ. ದುರ್ಯೋಧನಾದಿಗಳು ಬಂಧುಗಳು ಹೌದು, ಆದರೆ ಭಗವಂತನ ದ್ವೇಷ ಮಾಡುವವರು ಅವರೆಲ್ಲ. ತದ್ ಅನುಬಂಧಿನ, ಅಂತಹ ಭಗವಂತನನ್ನು ದ್ವೇಷ ಮಾಡುವ ದುರ್ಯೋಧನಾದಿಗಳನ್ನ ಅನುಸರಿಸುವವರು ಯಾರು? ಭೀಷ್ಮ ದ್ರೋಣಾದಿಗಳು. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟಾಗ ಪಾಪ ಬರುವುದಿಲ್ಲ, ಸರಿಯಾದದ್ದೇ, ಒಳ್ಳೆಯ ಕೆಲಸವೇ ಅದು. ಒಳ್ಳೆಯ ಕೆಲಸಕ್ಕೆ ನಿನಗೆ ಇಹದಲ್ಲಿಯೂ ಸುಖ, ಪರಲೋಕದಲ್ಲಿಯೂ ಸುಖವೇ ಪ್ರಾಪ್ತಿಯಾಗ್ತದೆ. ಹೀಗೆ ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲವೇ ಬಂದೇ ಬರ್ತದೆ. ಯಾರು ದುಃಖ ಪಡಬೇಕಾಗಿಲ್ಲ. ಇಷ್ಟೆಲ್ಲ ದೇವರ ಪೂಜೆ ಮಾಡಿದೆ, ಇಷ್ಟೆಲ್ಲ ಎಲ್ಲರಿಗೂ ಉಪಕಾರ ಮಾಡಿದೆ, ನನಗೆ ಯಾಕೆ ಕೆಟ್ಟದ್ದಾಯಿತು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಇವರಿಗೆಲ್ಲ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ ಇಲ್ಲಿ. ಯಾವುದೋ ಜನ್ಮದಲ್ಲಿ ಕೆಟ್ಟದ್ದನ್ನು ಮಾಡಿದ್ರಿಂದ ಕೆಟ್ಟದ್ದಾಯಿತು ಹೊರತು ಈಗ ಒಳ್ಳೆದ್ದು ಮಾಡಿದ್ರಿಂದ ಕೆಟ್ಟದ್ದಾಯಿತು ಅಂತ ಅಲ್ಲ. ಅಂತೂ ಒಳ್ಳೆಯ ಕೆಲಸವನ್ನ ಮಾಡಿದರೆ ಒಳ್ಳೆಯ ಫಲ ಬಂದೇ ಬರುತ್ತದೆ. ಎಷ್ಟೋ ಒಳ್ಳೆಯದಾಗಿರುತ್ತದೆ.
ಅದೆಲ್ಲ ಎಲ್ಲಿದ್ದು? ಜನ್ಮ ಜನ್ಮಾಂತರದ್ದು. ಯಾವುದು ದೇವರು ಇಟ್ಕೊಳ್ಳುವುದಿಲ್ಲ ಅಂತ. ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯ ಫಲವನ್ನ ಇಂದಲ್ಲ ನಾಳೆ ದೇವರು ಕೊಟ್ಟೇ ಕೊಡ್ತಾನೆ. ಅಲ್ಲ, ಒಳ್ಳೆಯ ಫಲವನ್ನ ಹಿಂದೆ ಅನುಭವಿಸಬಹುದಲ್ವೇ ಅಂದ್ರೆ, ಕೆಟ್ಟ ಕೆಲಸ ಮಾಡಿದ ಫಲ ಅನುಭವಿಸ್ಲಿಕ್ಕೆ ಬಹಳ ಬಾಕಿ ಇರುತ್ತದೆ. ಆದ್ದರಿಂದ ಈ ಒಳ್ಳೆಯ ಫಲ ಬರುವುದು ಸ್ವಲ್ಪ ನಿಧಾನ ಆಗ್ತದೆ. ಅಂತೂ ದುಷ್ಕರ್ಮಕ್ಕೆ ಒಳ್ಳೆಯ ಫಲ ಸುಖ ಇಲ್ಲ, ಸತ್ಕರ್ಮಕ್ಕೆ ಕೆಟ್ಟ ಫಲ ದುಃಖ ಅದು ಇಲ್ಲ. ಈ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟ. ಭೀಷ್ಮ ದ್ರೋಣಾದಿಗಳನ್ನ, ದುರ್ಯೋಧನಾದಿಗಳನ್ನ ನೀನು ಯುದ್ಧವನ್ನ ಮಾಡಿ ಅವರನ್ನು ಕೊಲ್ಲಬೇಕು, ನಿನಗೆ ಯಾವ ಪಾಪವೂ ಅಂಟುವುದಿಲ್ಲ. ಇನ್ನೊಂದು ರೀತಿಯಾಗಿ ಅರ್ಥ ಈ ಶ್ಲೋಕಕ್ಕೆ ಮಾಡ್ತಾರೆ. ನನ್ನಂತೆ ಎಲ್ಲ ಆತ್ಮರು, ಜೀವಾತ್ಮ ನಿತ್ಯ ಅಂತ ಕೃಷ್ಣ ಹೇಳಿದವಾಗ ಆತ್ಮನಿಗೆ ಸಾವಿಲ್ಲ ಅಂತ. ಕೇವಲ ಆತ್ಮ ಮಾತ್ರ ನಿತ್ಯವೋ ಅಥವಾ ನಿತ್ಯವಾದ ಬೇರೆ ವಸ್ತುಗಳು ಕೂಡ ಇವೆಯೋ, ಈ ರೀತಿಯಾಗಿ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೂ ಇದು ಉತ್ತರ ಆಗ್ತದೆ ಈ ಶ್ಲೋಕ. ಅಸತಃ ಅಂದ್ರೆ ಜಗತ್ತಿಗೆ ಕಾರಣವಾದಂತಹ ಈ ಪ್ರಕೃತಿ, ಜಡವಾದಂತಹ ಪ್ರಕೃತಿ. ಸತಃ ಅಂದ್ರೆ ಪರಬ್ರಹ್ಮ. ಅವುಗಳಿಗೆ ನಾಶವಿಲ್ಲ. ಜಗತ್ತಿಗೆ ಕಾರಣವಾದದ್ದು ಅದು ಪ್ರಕೃತಿ. ಹಾಗೆಯೇ ಪ್ರಕೃತಿಯಿಂದ ಸೃಷ್ಟಿ ಮಾಡುವವ ಬ್ರಹ್ಮ. ಅವರಿಗೂ ಕೂಡ ನಾಶ ಇಲ್ಲ. ಪ್ರಕೃತಿಯೂ ನಿತ್ಯ, ಬ್ರಹ್ಮನೂ ನಿತ್ಯ. ಈ ರೀತಿಯಾಗಿ ಕೂಡ ಅರ್ಥವನ್ನ ಇದಕ್ಕೆ ಮಾಡಬಹುದು. ಹೀಗೆ ಒಳ್ಳೆಯ ಕೆಲಸವನ್ನೇ ಅರ್ಜುನ ನೀನು ಮಾಡ್ತಾ ಇದ್ದಿ, ಯುದ್ಧವನ್ನು ಮಾಡು, ಅದರಿಂದ ಪಾಪ ನಿನಗೆ ಅಂಟುವುದಿಲ್ಲ ಅಂತ ಕೃಷ್ಣ ಉಪದೇಶ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.